ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಂಡಕ್ಟನ್ಸ್, ರೆಸಿಸ್ಟನ್ಸ್, ಮೋಲಾರ್ ಕಂಡಕ್ಟನ್ಸ್, ಸ್ಪೆಸಿಫಿಕ್ ಕಂಡಕ್ಟನ್ಸ್, ಸೊ ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಲಾಸ್ಟ್ ಕ್ಲಾಸ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಂದ್ರೆ ಗ್ಯಾಲ್ವಾನಿಕ್ಸ್ ಅಲ್ಲಿ ಇರಬಹುದು ಅಥವಾ ನರ್ಸ್ಟ್ ಇಕ್ವೇಷನ್ ಇರಬಹುದು, ಪ್ರಾಬ್ಲಮ್ಸ್ ಆನ್ ನರ್ಸ್ಟ್ ಇಕ್ವೇಷನ್, ಡೆಲ್ಟಾ ಜಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಕೆಸಿ, ಇವೆಲ್ಲ ಒಂದು ಪಾರ್ಟ್. ಇದು ಜನರಲಿ ಆ ಪಾರ್ಟ್ ಇಂದ ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದೀವಿ. ಇದರಿಂದ ನಮಗೆ 3 ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಕಂಡಕ್ಟನ್ಸ್ ಇವೇನಿದೆ ಇದರಿಂದ ಒಂದು 2 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 5 ಆಯ್ತು. ಸೊ ಇನ್ 2 ಮಾರ್ಕ್ಸ್ ಅನ್ನ ಬ್ಯಾಟರೀಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಬ್ಯಾಟರೀಸ್ ದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು 2 ಮಾರ್ಕ್ಸ್ ಅನ್ನ, ಅಂದ್ರೆ 7 ಆಯ್ತು. ಇನ್ 1 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಏನಿದೆಯಲ್ಲ 1 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ವಿ ಕ್ಯಾನ್ ನಾಟ್ ಪ್ರೆಡಿಕ್ಟ್, ಎಲ್ಲಿಂದ ಬೇಕಾದ್ರೂ ಬರ್ಬೋದು, ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಸೊ ಜನರಲಿ ಹೀಗೆ ಇರ್ತದ. ಜನರಲಿ ಕಂಡಕ್ಟನ್ಸ್ ಒಳಗೆ ಜನರಲಿ ಫ್ಯಾರಡೇಸ್ ಫಸ್ಟ್ ಲಾ, ಸೆಕೆಂಡ್ ಲಾ ಇಂಪಾರ್ಟೆಂಟ್ ಇದೆ, ಅದ್ರೊಳಗೆ ಬಂದ್ಬಿಡ್ತದೆ. ಬ್ಯಾಟ್ರೀಸ್ ದೊಳಗೆ ಕೇಳಿರ್ತಾರೆ ಜನರಲಿ ಫ್ಯೂಯಲ್ ಸೆಲ್ ಅಥವಾ ಲೆಡ್ ಸ್ಟೋರೇಜ್ ಬ್ಯಾಟ್ರಿ, ಡ್ರೈ ಸೆಲ್ ಅಂತ ಹೇಳಿ. ಬಟ್ ಇಲ್ಲಿ ತನಕ ಏನ್ ಡಿಸ್ಕಸ್ ಮಾಡಿದ್ವಿ ಅದ್ರೊಳಗೆ ಮೋಸ್ಟ್ ಪ್ರಾಬೆಬಲಿ ಪ್ರಾಬ್ಲಮ್ಸ್ ಕೊಡ್ತಾರೆ. ಒಂದೊಂದ್ ಸಾರಿ ಅಂತೂ 3 ಮಾರ್ಕ್ಸ್ಗೆ SH ಕೇಳಿದಿದೆ, ವರ್ಕಿಂಗ್ ಅಂಡ್ ಇದು ಹೈಡ್ರೋಜನ್ ಎಲೆಕ್ಟ್ರೋಡ್ದು. 3 ಮಾರ್ಕ್ಸ್ಗೆ ಸೊ ಪ್ರಾಬ್ಲಮ್ಸ್ ಕೇಳಿದಿದೆ. ಇಲ್ಲೇ ನಮ್ಗೆ 6 ಮಾರ್ಕ್ಸ್ ಕವರ್ ಆಗ್ಬಿಡ್ತು. ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ. ಸೊ ಯೂಶುವಲಿ ಹೀಗಿರ್ತದೆ. ಬಟ್ ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡಿದ್ವಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಫಸ್ಟ್ ಪ್ರಿಫರೆನ್ಸ್. ಈಗ ನಾವೇನ್ ಡಿಸ್ಕಸ್ ಮಾಡ್ತೀವಿ, ಸೊ ಎಲ್ಲದೂ ಸಿಲೆಬಸ್ ಅಲ್ಲಿ ಅಂದ್ರೆ ಎಕ್ಸಾಮ್ ಕೇಳೇ ಬಿಡ್ತಾರ ಅಂತ ಏನಿಲ್ಲ, ಅದು ಹೇಳ್ತೀನಿ ಯಾವ್ದಂತ ಹೇಳಿ. ಫಸ್ಟ್ ವಿಲ್ ಸಿ ವಾಟ್ ಈಸ್ ಕಂಡಕ್ಟನ್ಸ್. ಸೊ ಫಸ್ಟ್ ಕಂಡಕ್ಟನ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ರೆಸಿಸ್ಟೆನ್ಸ್, ಬಿಕಾಸ್ ಕಂಡಕ್ಟನ್ಸ್ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಹೌದಾ? ಸೊ ಯಾವ್ದು ರೆಸಿಸ್ಟೆನ್ಸ್ ಇರೋದಿಲ್ಲ ಅದು ಕಂಡಕ್ಟನ್ಸ್ ಇರ್ತದೆ, ಯಾವ್ದು ಕಂಡಕ್ಟನ್ಸ್ ಇರ್ತದೆ ಅದಕ್ಕೆ ರೆಸಿಸ್ಟೆನ್ಸ್ ಇರೋದಿಲ್ಲ ಅಂತ ಹೇಳಿ. ಸೊ ರೆಸಿಸ್ಟೆನ್ಸ್ ಅಂದ್ರೆ ಏನು? ಸಿ ಆಲ್ರೆಡಿ ನಿಮ್ಮ ಫಿಸಿಕ್ಸ್ ಅಲ್ಲೂ ಕೂಡ ಇದನ್ನ ಕಲಿಸಿರ್ತಾರೆ. The obstruction to the flow of current ಅನ್ನ ಪ್ರಿವೆಂಟ್ ಏನ್ ಮಾಡ್ತದ, that is called as resistance of any conductor. ಇದನ್ನ ಬೈ ಪ್ರಾಕ್ಟಿಕಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ we are going to take a material like this which is of length L. ನೋಡಿ, ಲೆಂತ್ L ಯಾವ್ದೋ ಒಂದು ಮಟೀರಿಯಲ್, ಫಾರ್ ಎಕ್ಸಾಂಪಲ್ ವುಡ್ ಅಂತ ಇಟ್ಕೊಳ್ಳಿ. ವುಡ್ ಲೆಂತ್ L, ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A. ಇದನ್ನ ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A ಅಂತ ಕರಿತೀವಿ, ರೈಟ್? ಸೊ ದೆನ್ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L by A. Resistance directly proportional to L by A. Then remember that resist ಇದೇನಿದೆಯಲ್ಲ ಇದು ನಿಮಗೆ ಅಲ್ಫಾ ಕಾಣಿಸ್ತದೆ, ಬಟ್ ಅಲ್ಫಾ ಅಲ್ಲ ಇದು. ಸೊ ಲೈಕ್ ದಿಸ್, ಪ್ರಪೋರ್ಷನಲ್ ಟು ಸೈನ್ ಅನ್ನ ರಿಮೂವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ R is equal to ರೋ L by A. ಇದನ್ನ ನಾವು ರೋ ಅಂತ ಕರಿತೀವಿ, ಗೊತ್ತಿರಲಿ, ರೋ ಅಂತ ಕರಿತೀವಿ. ಸೊ R is equal to ರೋ into L by A, where R is equal to resistance in ohms. Remember ohms is the unit. So length in centimeter or meter, and A is area of cross section in centimeter square or meter square, and rho is called resistivity of the conductor. Resistivity of the conductor ಅಂತ ಕರಿತೀವಿ. ಸೊ ಇದ್ರ ಮೇಲೆ ಎಲ್ಲೂ ಕೂಡ ಇದುವರೆ ಕ್ವಶನ್ ಅನ್ನ ಫ್ರೇಮ್ ಮಾಡಿಲ್ಲ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಬಹುದು. ಬಟ್ ಗೊತ್ತಿರಲಿ ಅಷ್ಟೇ, ಈ ಫೈನಲ್ ಇಕ್ವೇಷನ್ ನಿಮಗೆ ಗೊತ್ತಿರಲಿ. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೋ ಇಂಟು L by A. ರೋ ಇಸ್ ದ ರೆಸಿಸ್ಟಿವಿಟಿ ಅನ್ನೋದು ಗೊತ್ತಿರಲಿ. ಇದಾದ್ಮೇಲೆ ಕಂಡಕ್ಟನ್ಸ್ ನೋಡಿ, G ಅಂತ ಕರಿತೀವಿ ಕಂಡಕ್ಟನ್ಸ್. So it is a reciprocal of resistance. Remember G is equal to 1 by R. Important. G is equal to reciprocal of resistance. ಈಗ ರೆಸಿಸ್ಟೆನ್ಸ್ ಅಂದ್ರೆ ಏನು? ವಿಲ್ ನೋ ದಟ್ ರೋ ಇಂಟು L by A. ಹೌದಾ? ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರ್ತದೆ? 1 by ರೋ A by L ಅಂತ ಬಂತು. ಸಿ 1 by ರೋ ಅನ್ನ ಏನ್ ಮಾಡೋಣಂತೆ, ಇದು ಕಾನ್ಸ್ಟೆಂಟ್ ಆಯ್ತು ಅಲ್ಲಿ. ಹೌದಾ? ಈಗ ಇದನ್ನು ನಾವು ಕಾನ್ಸ್ಟೆಂಟ್ ಅಂತ ತಗೊಳ್ಳೋದಂತೆ. ದಟ್ ವಿ ಕಾಲ್ ಇಟ್ ಆಸ್, ಸೊ ಕಪ್ಪ ಅಂತ ಕರಿತೀವಿ. ಗ್ರೀಕ್ ವರ್ಡ್ದಾಗ ಏನೋ ಕಪ್ಪ ಅಂತ ಕರಿತೀವಿ ಇದನ್ನ, K. ರಿಮೆಂಬರ್ A by L. ಓಕೆ, SI ಯೂನಿಟ್ ಆಫ್ ಕಂಡಕ್ಟನ್ಸ್. ಸೊ ಕಂಡಕ್ಟನ್ಸ್ SI ಯೂನಿಟ್ ತಗೊಂಡಾಗ ಸಿಮನ್ ಆರ್ ಎಸ್ ಆರ್ ಪರ್ ಓಮ್ ಇಸ್ ದ ಕಂಡಕ್ಟನ್ಸ್. SI ಯೂನಿಟ್ ಗೊತ್ತಿರಲಿ. ಸೊ ಪರ್ ಓಮ್, ಯಾಕಂದ್ರೆ ಓಮ್ ಇಸ್ ಫಾರ್ ರೆಸಿಸ್ಟೆನ್ಸ್. ಹೌದಾ? ರೆಸಿಸ್ಟೆನ್ಸ್ ಏನಿದೆ ಓಮ್. ಸೊ ಪರ್ ಓಮ್ ಅಂತ ಮಾಡಿದಾಗ ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಕಂಡಕ್ಟನ್ಸ್. ಸೊ ಸಿಮನ್, ನಾವು ಅದ್ರಲ್ಲಿ ರೋ ಅನ್ನ ರೆಸಿಸ್ಟಿವಿಟಿ ಅಂತ ಕರೆದಿದ್ವಿ, ಇಲ್ಲಿ K ಅನ್ನ ಕಂಡಕ್ಟಿವಿಟಿ ಅಂತ ಕರಿತೀವಿ ನಾವು ಅಷ್ಟೇ. ಕಂಡಕ್ಟಿವಿಟಿ ಆರ್ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಅಂತ ನಾವು ಕರಿತೀವಿ. See, K is called as conductivity of the conductor. So important ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಸೊ K ಅಂದ್ರೆ ಏನಂತ ನೆನಪಿಟ್ಕೊಳ್ಳಿ ಅಷ್ಟೇ. Now G is equal to K into A by L ಇದೆ. ಸೊ K is equal to ಮಾಡಿದ್ರೆ ಏನಾಗ್ತದೆ? ಸೊ G into L by A ಬಂತದ. Unit of conductivity become inverse of this, right? Inverse of this. So ಅಂದ್ರೆ ಸಿಮನ್ per centimeter or ಸಿಮನ್ per meter, right? ಯಾಕಂತಂದ್ರೆ this K ಇಲ್ಲಿ ನೋಡಿ, G is nothing but per ohm. ಇದು ನಾವು ಹಿಂಗೂ ಬರೀತೀವ, ಮತ್ತೆ per ohm per meter or per ohm per centimeter ಅಂತಾನು ಬರೀಬಹುದು ಯೂನಿಟ್. ಸೊ ದಟ್ ಈಸ್ ಕಾಲ್ಡ್ as SI unit of conductivity.
SI unit ಅಂತ ಮೀಟರೇ ಬರಬೇಕು ಗೊತ್ತಿರಲಿ. ಯಾಕಂದ್ರೆ we know that length is calculated in meter. SI unit. Remember that. Conductivity of electrolytic solution. ಈಗ ನೋಡಿ conductivity of electrolytic solution ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಸೊ ಎಲೆಕ್ಟ್ರೋಡ್ ಸಿ ಇದನ್ನ ನಾವು 1 square meter ಸೊಲ್ಯೂಷನ್ ಅಂತ ತಗೊಂಡು ಇಫ್ ಯು ಕನ್ಸಿಡರ್ 2 electrode connected, this is of 1 unit, ಅಂದ್ರೆ distance between that is taken as 1 square unit. Okay, conductivity is defined as conductance of an electrolytic solution which is placed between 2 electrodes which are 1 unit apart. 1 unit ಅಂದ್ರೆ ಏನು, ನೀವು ಸೆಂಟಿಮೀಟರ್ ತಗೊಂಡ್ರೆ 1 ಸೆಂಟಿಮೀಟರ್, ನೀವು ಮೀಟರ್ ತಗೊಂಡ್ರೆ 1 ಮೀಟರ್, ಹೀಗೆ 1 ಮೀಟರ್. And the electrodes have an area of cross section of 1 square unit. 1 square unit ಅಂದ್ರೆ ನೀವು ಸೆಂಟಿಮೀಟರ್ ತಗೊಂಡಾಗ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ತಗೊಂಡಾಗ ಮೀಟರ್ ಸ್ಕ್ವೇರ್, ಹೀಗೆ ರಿಮೆಂಬರ್. So conductivity is defined as conductance of an electrolytic solution which is placed between 2 electrodes which are 1 unit apart, and electrodes have an area of cross section of 1 square unit. So ಇದರ ಡೆಫಿನೇಷನ್ ಏನಿದೆ ಇದುವರೆಗೆ ಎಲ್ಲೂ ಕೂಡ ಕೇಳಿಲ್ಲ, ಬಟ್ ಕೇಳಬಹುದಾದಂತ ಒಂದು, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಸೊ ದೇ ಕ್ಯಾನ್ ಆಸ್ಕ್ ಅಷ್ಟೇ. That is about conductivity. Then 3 important conductors, insulators and semiconductors to discuss, and this is a general thing. ಇದರಲ್ಲೂ ಅಷ್ಟೇ ಯಾವುದೇ ರೀತಿ ಕ್ವೆಶ್ಚನ್ಸ್ ಅನ್ನು ಇದರಲ್ಲಿ ಕೇಳೋದಿಲ್ಲ. ನೋಡಿ, which among these conducts electricity? ನೋಡಿ, wood which will not conduct, plastic no, wire yes, ಹೌದಾ? Conductors, insulator and semiconductors, depending on the magnitude of conductivity, the materials are classified into 3 types. ಹೌದಾ? ಕಂಡಕ್ಟರ್ ಇರಬಹುದು, ಇನ್ಸುಲೇಟರ್ ಇರಬಹುದು, ಗ್ಲಾಸ್ ತಗೊಳ್ಳಿ, ಇನ್ಸುಲೇಟರ್ ಹೌದಾ, ಗ್ಲಾಸ್, ಸೆಮಿಕಂಡಕ್ಟರ್, ಇವೆಲ್ಲ ಚಿಪ್ಸ್ ಏನಿದೆ ಇವೆಲ್ಲ ಸೆಮಿಕಂಡಕ್ಟಿಂಗ್ ಚಿಪ್ಸ್ ಹೌದಾ, ಲೈಕ್ ದಿಸ್. ಫಸ್ಟ್ ಕಂಡಕ್ಟರ್ಸ್ ನೋಡೋಣ. Conductors are nothing but substances which allow passage of electric current through them are called conductors. Very simple. ಯಾವ substance through that the current can be passed, that is called as conductor. So in this particular case they have very poor conductivity values. Example ನೋಡಿ, metals ಇರಬಹುದು, electrolytes ಇರಬಹುದು, like this. ಅಂದ್ರೆ in this particular case conductors ಅಂತಂದ್ರೆ through which current can be passed easily, right? They have very high conductivity value. They have very high conductivity values. Copper wire ಇರಬಹುದು, copper sulfate ಇರಬಹುದು, NaCl ಇರಬಹುದು, ಇವೆಲ್ಲ. So metals, electrolytes comes under conductors. ಎರಡನೇದು insulators. Insulators ನೋಡಿ, in this case insulators do not conduct electricity and they have low values of conductivity. Do not conduct of electricity, they have low ಅಂತಂದ್ರೆ almost zero value of conductivity ಅಂತಾನೆ ಹೇಳ್ಬೋದು. Then example ನೋಡಿ, ಗ್ಲಾಸ್ ಇರಬಹುದು, right? Ceramic or plastic, wood, all these are. Then third one is semiconductor. Semiconductor are those substances which have conductivity values between that of conductors and insulators. Conductors and insulators ಗೊತ್ತಿರಲಿ. So example ನೋಡಿ, silicon. Silicon is good conductor, sorry, semiconductor. So germanium, right? So these are example for semiconductor. So semiconductor ಒಳಗೆ ನಾವು silicon can be made as, we know that N type semiconductor, P type semiconductor. ನಿಮಗೆ semiconductor ಅಂತ ಒಂದು ಸಪರೇಟ್ ಚಾಪ್ಟರ್ ಇದೆ ಫಿಸಿಕ್ಸ್ ಅಲ್ಲಿ, ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾರೆ ಅದರಲ್ಲಿ. ಸೆಮಿಕಂಡಕ್ಟರ್ಸ್ ಅಂತ ಹೇಳಿ ಸಪರೇಟ್ ಚಾಪ್ಟರ್ ಇದೆ. N type of semiconductor ಅಂದ್ರೆ, so silicon doped with group 15, ಇದರೊಳಗೆ Si doped with group 13, ಯಾಕಂದ್ರೆ silicon is group 14. So like that N type, P type semiconductors can be obtained. Remember, ಇವೆಷ್ಟೆಲ್ಲ ಬಿಟ್ಟು ಇನ್ನೊಂದಿದೆ, ಜನರಲಿ ಕೇಳಿರ್ತೀರಿ, ಸೂಪರ್ ಕಂಡಕ್ಟರ್ಸ್ ಅಂತ ಹೇಳಿ. ಸೂಪರ್ ಕಂಡಕ್ಟರ್ಸ್ ಅಂತ ಹೇಳಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಫಿಲರಿನ್ ಅಂತ ಕರಿತೀವಿ, ಫಿಲರಿನ್ಸ್. ಸೂಪರ್ ಕಂಡಕ್ಟರ್ ಅಂತಂದ್ರೆ, ಸೊ ದೇ ಆರ್ insulators at room temperature but conduct electricity in very low or very high temperature. This we can call it as superconductors.
So these are the conductors, insulators and semiconductors. These are the three important types depending on the substances which can conduct electricity or not. How are conductors are classified? Remember, conductors antandaga mainly there are two types of conductors. Remember, in that first one is electronic conductors, where electrons are the current carriers. Electrons are responsible for current. All metals nodi, metals. Then ionic conductor. Ionic conductors olaga ions are good conductors. Ions are responsible for conductivity. Now, in case of electronic conductors are those they conduct electricity by migration of electrons. Nodi, migration of electrons. Therefore, metals act as electronic conductors. Nodi, metals act as electronic conductors. Hauda? So, electronic conductors andre electrons are responsible for the current. So, illi nodi, battery use ಮಾಡ್ತೀವಿ. So, when this switch is on, you can see electrons start moving like this, right? Then the bulb will glow. Remember, this is called as electronic conductor. Electronic conductor. Then factors of applying or influencing electronic conductor. 2 marks ಕೇಳಬಹುದು. ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ರೆ ಸ್ವಲ್ಪ 2 marks ಕೇಳಬಹುದಾದಂತಹ ಕ್ವೆಶ್ಚನ್ ಅಂದ್ರೆ ಇದು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್. ನೋಡಿ, ಫಸ್ಟ್ ಒನ್ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್. ಹೌದಾ? ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾಕಂದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಹೋದಾಗೆ ಸೊ conductivity increases because current carrying or current carriers ante ನಾವು ಕರಿತೀವಿ, that increases. ಎರಡನೇದು temperature. Remember, as the temperature increases, very important, conductivity is going to decrease. ಯಾವಾಗಲೂ ನೆನಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಮೆಟಲ್ ರಾಡ್ ಇರ್ತದೆ, ಮೆಟಲ್ ರಾಡ್. ಸೊ when you heat this, right? So in this particular case, electronic conductor ಅಂತ ನಾವೇನು ಹೇಳ್ತೀವಿ, electronic conductor. So that is going to decrease by increasing the temperature. ಏನಾಗ್ತದ ಅಂತಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ in this particular case it will start conducting heat rather than current. ಇದರ ಮೀನಿಂಗ್ ಏನು? ಟೆಂಪರೇಚರ್ ಜಾಸ್ತಿ ಇಟ್ಟಿದೀವಿ ನಾವು, at higher temperature current ಪಾಸ್ ಮಾಡೋದಕ್ಕೆ ಹೋಗ್ತೀವಿ. But ಏನಾಗ್ಬಿಡ್ತದೆ, electrons are busy in conducting heat rather than current. So hence remember, in case of the temperature, if it increases, conductivity decreases. So ಅದಕ್ಕಾಗಿ ಟೆಂಪರೇಚರ್ ಹಾಗಂತ ಹೇಳಿ ಟೆಂಪರೇಚರ್ ಡಿಕ್ರೀಸ್ ಇದ್ರೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಅಂತ ಹೇಳಿ ಕೋಲ್ಡ್ ಕಂಡೀಷನ್ ತಗೊಂಡು ಹೋಗೋದಲ್ಲ. ನಾರ್ಮಲ್ ಟೆಂಪರೇಚರ್, so conductivity will be more. At very high temperature, conductivity will be less. Remember, at very high temperature. ಹಾಗಂತ ಲೋ ಟೆಂಪರೇಚರ್ ಬಂದ್ರೆ ಕಂಡಕ್ಟಿವಿಟಿ ಮತ್ತು ಜಾಸ್ತಿ ಆಗ್ತದೆ ಅಂತಲ್ಲ. ಇದು ಇನ್ವರ್ಸ್ ಪ್ರಪೋರ್ಷನಲ್ ಅಂದ್ರೆ ಲೋ ಟೆಂಪರೇಚರ್ ಅಂತ ಕನ್ಸಿಡರ್ ಮಾಡೋ ಹಂಗಿಲ್ಲ. ಲೋ ಟೆಂಪರೇಚರ್ ಅಲ್ಲಿ ಸೊ ಕಂಡಕ್ಟಿವಿಟಿ ಮೇ ಬಿ ರಿಮೇನ್ಸ್ ಸೇಮ್ ಆಸ್ ದಟ್ ಆಫ್ ದಿ ನಾರ್ಮಲ್ ಟೆಂಪರೇಚರ್. ಅದೇನು ಡಿಕ್ರೀಸ್ ಆಗ್ತದಂತ ಅಥವಾ ಇನ್ಕ್ರೀಸ್ ಆಗ್ತದಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಟೆಂಪರೇಚರ್ ಇನ್ಕ್ರೀಸಸ್, ಕಂಡಕ್ಟಿವಿಟಿ ಸ್ಲೈಟ್ಲಿ ಡಿಕ್ರೀಸಸ್ ಅನ್ನೋದು ಗೊತ್ತಿರಲಿ. ನೇಚರ್ ಅಂಡ್ ಸ್ಟ್ರಕ್ಚರ್ ಆಫ್ ದ ಕಂಡಕ್ಟರ್, ಅಂಡ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೇಚರ್ ಅಂಡ್ ಸ್ಟ್ರಕ್ಚರ್ ಆಫ್ ದ ಕಂಡಕ್ಟರ್ ಏನಾಗ್ತದೆ? If the metal ions are closely packed structure, then we can say conductivity may be less. If that is having somewhat like some that close packing, if it is not that much, then we can say that structure of the conductor which can increase the conductivity. So that we can say what nal ನೆನಪಿಟ್ಕೊಳ್ಳಿ, number of valence electrons ಅಥವಾ temperature ಅಥವಾ nature and structure of the conductor important in case of electronic conductivity. ಕಂಡಕ್ಟಿವಿಟಿ ಆಫ್ ದ ಮೆಟಲ್ಸ್ ಅಲ್ಲಿ ಅದನ್ನ ನಾವು ಅಯಾನಿಕ್ ಕಂಡಕ್ಟರ್ಸ್ ಅಂತ ತಗೊಂಡಾಗ, ಅಯಾನಿಕ್ ಕಂಡಕ್ಟರ್ಸ್ ನಥಿಂಗ್ ಬಟ್ ಎಲೆಕ್ಟ್ರೋಲೈಟ್ಸ್ ಅಂತ ನಾವೇನ್ ಕರಿತೀವಿ. ಸೊ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಬೈ ಮೂವ್ಮೆಂಟ್ ಆಫ್ ದ ಅಯಾನ್ಸ್ ಇನ್ ದ ಎಕ್ವಿಯಸ್ ಸೊಲ್ಯೂಷನ್. ಇದರಲ್ಲಿ ನಾವು ಮೆಟಲ್ಸ್ ಅನ್ನು ತಗೊಳ್ಳೋದಿಲ್ಲ. ವಿ ವಿಲ್ ನೆವರ್ ಕನ್ಸಿಡರ್ ಮೆಟಲ್ಸ್, ಬಟ್ ವಿ ಕ್ಯಾನ್ ಕನ್ಸಿಡರ್ ಮೆಟಲ್ ಸೊಲ್ಯೂಷನ್. ಮತ್ತೆ ಮೆಟಲ್ ಸೊಲ್ಯೂಷನ್ ಕಂಡಕ್ಟ್ ಮಾಡಬಹುದು. ಯಾಕೆ ಹೇಳಿ? ಫಾರ್ ಎಕ್ಸಾಂಪಲ್ CuSO4 ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹೀಗೆ ರಿಮೆಂಬರ್. So electrolytes are called ionic conductors or electrolytic conductors ಅಂತ ಕರಿತೀವಿ. Like this. ಇದರಲ್ಲಿ just imagine we have taken some solution, electrolyte.
So electrode is fixed. Iduna connected to the battery and the current, so that after the chemical reaction which will form here, because of that, the electron movement will be like this. So it is going to glow, right? So it is depending on cathode and anode, etc. Secondary positive anta torsta idivi, that may be negative. ಇಲ್ಲಿ negative ಇದೆ, that may be positive, like that. So this is called as ionic conductor. Factors influencing ionic conductor ನೋಡಿ. The nature of electrolyte added, very important. Nature of the electrolyte. Nature of the electrolyte is important, which means just like NaCl irbodu, CuSO4 irbodu, they are ionic. So conduct electricity easily. ನೀವು ಅದೇ NaCl ಕಂಪೇರ್ ಮಾಡಿದ್ರೆ HCl ಕಂಪೇರ್ ಮಾಡಿದ್ರೆ ಇದರ ಕೋವಾಲೆಂಟ್ ನೇಚರ್ ಇರೋದಕ್ಕೆ ಕಂಡಕ್ಟಿವಿಟಿ ವಿಲ್ ಬಿ ಲೆಸ್ ಫಾರ್ ದಿಸ್. ರಿಮೆಂಬರ್ HCl. So the nature of the electrolyte added. Size of the ions produced and their solvation ಬಹಳ ಇಂಪಾರ್ಟೆಂಟ್ ಇದು. The size of the ions produced. ಯಾಕಂದ್ರೆ movement of ions which will decides the conductivity, ಹೌದಾ? Just imagine here in the solution. Okay. For example, lithium plus, best example ತಗೋತೀನಿ. Lithium plus ಗೆ hydration is more. Hydration is more, ಹೌದಾ? ಅದ ನಾವು ಸೋಡಿಯಂ ತಗೊಂಡ್ರೆ hydration is less. Hydration is less. Because of that reason, what happens is lithium surrounded by water molecule to the greater extent. ಅವಾಗ ಆಟೋಮೆಟಿಕಲಿ ಇದರ ಸೈಜ್ ಏನಾಗ್ತದೆ? ಸೈಜ್ ಇನ್ಕ್ರೀಸ್ ಆಗ್ತದೆ. Na ಸೈಜ್ ಕಡಿಮೆನೇ ಇರ್ತದೆ, ಯಾಕಂದ್ರೆ ಹೈಡ್ರೇಷನ್ ಕಡಿಮೆ ಇರೋದಕ್ಕೆ Na ಸೈಜ್ ಇಸ್ ಲೆಸ್ ಸೈಜ್. ಅವಾಗ ಕರೆಂಟ್ ಪಾಸ್ ಮಾಡಿದ್ರೆ ಸೋಡಿಯಂ ವಿಲ್ ಮೂವ್ ಥ್ರೂ ಔಟ್ ದ ಸೊಲ್ಯೂಷನ್ ಈಸಿಲಿ ಕಂಪೇರ್ ಟು ಲಿಥಿಯಂ. ಯಾಕಂದ್ರೆ ಲಿಥಿಯಂ ಸೈಜ್ ಜಾಸ್ತಿ ಆಗ್ಬಿಡ್ತು. ಸಿ, without that only lithium sodium ತಗೊಂಡ್ರೆ size of lithium is less smaller than Na. But important thing ಏನಿಲ್ಲಿ, we have considered lithium in the solution whose hydration is more. Hydration ಜಾಸ್ತಿ ಇದ್ದಾಗ, remember, the hydration increases the overall size of the lithium ion. So hence conductivity decreases. Sodium conductivity increases. ಅದನ್ನ ನಾವು solvation ಅಂತ ಕರೆದ್ವಿ. Very important. Size of the ions produced and their solvation decides the ionic conductivity. The nature of solvent and its viscosity ಬಹಳ ಇಂಪಾರ್ಟೆಂಟ್. ವಿಸ್ಕಾಸಿಟಿ ಇಂಪಾರ್ಟೆಂಟ್ ನೋಡಿ. ನೀವು ಅದೇ NaCl ಅನ್ನ ವಾಟರ್ ದಲ್ಲಿ ಹಾಕಿ, ಕಂಡಕ್ಟಿವಿಟಿ ಇಸ್ ಮೋರ್. ಅದ ನೀವು NaCl ಅನ್ನ ಸ್ವಲ್ಪ ಥಿಕ್ ಸೊಲ್ಯೂಷನ್ ಅಲ್ಲಿ ಹಾಕಿ. ಸ್ವಲ್ಪ ಥಿಕ್ ಸೊಲ್ಯೂಷನ್ ಅಂತಂದ್ರೆ ಮೇ ಬಿ ಯು ಕ್ಯಾನ್ ಸೇ ಜಸ್ಟ್ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಸ್ವಲ್ಪ ಥಿಕ್ ಇರ್ತದೆ ನೋಡಿ. ಸೊ then remember concentration conductivity decreases. So ಅಂದ್ರೆ viscosity plays an important role. So viscosity andre thick solution, viscosity increases, thickness increases, conductivity decreases. ಯಾಕಂದ್ರೆ movement of the ion should be free, no? Free movement ಇದ್ದಾಗ conductivity ಜಾಸ್ತಿ ಇರ್ತದೆ. ಅದನ್ನ ಹೇಳಿದ್ದು. Solvent to the nature and its viscosity ಬಹಳ important. That solvent should dissociate that molecule easily. For example ನೋಡಿ, if NaCl CuSO4 dissolve in water, dissolve in benzene, solubility ಬಹಳ ಕಡಿಮೆ ಬೆನ್ಝೀನ್ ಅಲ್ಲಿ, ಹೌದಾ? ಯಾಕಂದ್ರೆ ಆರ್ಗ್ಯಾನಿಕ್ ಇದು ಅಂಡ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಸೊ ಅವಾಗ ಬೆನ್ಝೀನ್ ಅಲ್ಲಿ ಏನಾಗ್ತದೆ? ಸಾಲಿಬಿಲಿಟಿ ಕಡಿಮೆ ಆಗ್ತದೆ. ವಾಟರ್ ದಲ್ಲಿ ಸಾಲಿಬಿಲಿಟಿ ಜಾಸ್ತಿ ಆಯ್ತು. ಸೊ ವಾಟರ್ ದಲ್ಲಿ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ ಅಂಡ್ ಇದ್ರೊಳಗೆ ಕಂಡಕ್ಟಿವಿಟಿ ಡಿಕ್ರೀಸ್ ಆಗ್ತದೆ. ಹೀಗೆ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್. ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ನಾವು ಕಾನ್ಸಂಟ್ರೇಷನ್ ಏನಾದ್ರು ಬಹಳ ಜಾಸ್ತಿ ಇದ್ರೆ ಅವಾಗ ಕಂಡಕ್ಟಿವಿಟಿ ಕಡಿಮೆ ಇರ್ತದೆ. ಸೊ ಇದರಲ್ಲಿ ಮತ್ತೆ ಕಂಡಕ್ಟಿವಿಟಿ ವಿಲ್ ಟಾಕ್ ಅಬೌಟ್ ಅಯಾನಿಕ್ ಕಂಡಕ್ಟರ್ಸ್ ಬೇರೆ, ಮೋಲಾರ್ ಕಂಡಕ್ಟರ್ಸ್ ಬೇರೆ, ಅದನ್ನ ನಾವು ನೋಡೋಣಂತೆ. ಬಟ್ ಜನರಲಿ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ವಿಲ್ ಬಿ ಡಿಕ್ರೀಸಸ್ ಇಫ್ ದ ಕಾನ್ಸಂಟ್ರೇಷನ್ ಇಸ್ ಮೋರ್. ಡೈಲ್ಯೂಟ್ ಸೊಲ್ಯೂಷನ್ ಇರಬೇಕು ಯಾವಾಗಲೂ. ಡೈಲ್ಯೂಟ್ ಇತ್ತಂದ್ರೆ ಈಸಿಲಿ ಇಟ್ ಕ್ಯಾನ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ದೆನ್ ಟೆಂಪರೇಚರ್ ಇಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ನೋಡಿ ಇಲ್ಲಿ ಇನ್ಕ್ರೀಸಸ್. ಯಾಕೆ? ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಸಾಲಿಬಿಲಿಟಿ ಇನ್ಕ್ರೀಸ್ ಆಗ್ತದೆ. ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಸಾಲಿಬಿಲಿಟಿ ಇನ್ಕ್ರೀಸ್ ಆಗ್ತದೆ. ಸಾಲಿಬಿಲಿಟಿ ಇನ್ಕ್ರೀಸ್ ಆದ್ರೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ 2 marks question ಕೇಳಬಹುದು. 2 marks question, any two factors you can remember correctly. Very important. Any two factors, remember it correctly. This is about factors influencing ionic conductor. Type of electrolytes. The type of electrolytes are ನೋಡಿ 2 types. So the strong electrolyte ಮತ್ತು weak electrolyte ಅಂತ ಹೇಳ್ತೀವಿ. Remember, strong electrolyte ಅಂತಂದ್ರೆ dissociate completely when dissolved in water. Very important. Dissociate completely when dissolved in water. Weak electrolyte andre dissociates so partially when dissolved in water.
ಡಿಸೋಸಿಯೇಟ್ ಸ್ಪೆಲ್ಲಿಂಗ್ ಸ್ವಲ್ಪ ರಾಂಗ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಾಗಬೇಕಷ್ಟೇ. ಡಿಸೋಸಿಯೇಟ್ಸ್ ಪಾರ್ಷಿಯಲಿ ವೆನ್ ಡಿಸಾಲ್ವ್ ಇನ್ ವಾಟರ್. ಎಕ್ಸಾಂಪಲ್ ನೋಡಿ, ಇವೆಲ್ಲ ಸ್ಟ್ರಾಂಗ್. NaCl, KCl, HCl, NaOH ಇವೆಲ್ಲ ವೀಕ್ ಅಲ್ಲಿ ನೋಡಿ. CSCOH, NH4OH ಇವೆಲ್ಲ ವೀಕ್, ಯಾಕಂದ್ರೆ ಡಿಸೋಸಿಯೇಷನ್ ಕಂಪ್ಲೀಟ್ ಆಗಿರೋದಿಲ್ಲ ಇದು. So hence they are strong electrolyte which can dissociate completely, so ionize completely. Weak electrolyte which do not ionize completely in water. So like this, ionization complete ಆಗ್ತದೆ, ionization ಪಾರ್ಷಿಯಲ್ ಆಗ್ತದೆ. ಇಲ್ಲಿ ನೋಡಿ, ಎಲ್ಲ ಪಾಸಿಟಿವ್ ನೆಗೆಟಿವ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇವೆಲ್ಲ ಪಾಸಿಟಿವ್ ನೆಗೆಟಿವ್ ಆಗಿಲ್ಲ ಇನ್ನೂ ಕೂಡ. See here, these are partial. ಹೌದಾ? ಡಿಸೋಸಿಯೇಟ್ ಪಾರ್ಷಿಯಲ್. ಕಂಡಕ್ಟಿವಿಟಿ ಸೆಲ್, ಮೆಜರ್ಮೆಂಟ್ ಆಫ್ ಸೆಲ್ ಕಾನ್ಸ್ಟೆಂಟ್. ಸೊ ಇದನ್ನು ಕೂಡ ಇದ್ರ ಮ್ಯಾಗ ಒಂದು ಸಾರಿ ಕ್ವಶನ್ ಕೇಳಿದ್ರೆ ನ್ಯೂಮರಿಕಲ್ಸ್ ಕೇಳಿದ್ದಿದೆ. ಸೊ ಮೆಜರ್ಮೆಂಟ್ ದೊಳಗೆ ಇದುವರೆಗೆ ಯಾವುದೇ ರೀತಿ ಕ್ವಶನ್ ಅನ್ನ ಕೇಳಿಲ್ಲ. ಈಗ ನೋಡಿ, ಮೆಜರ್ಮೆಂಟ್ ಆಫ್ ಕಂಡಕ್ಟಿವಿಟಿ ಇನ್ವಾಲ್ವ್ಸ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅ ಸೊಲ್ಯೂಷನ್. ಅಂದ್ರೆ ಇದನ್ನ ಮೊದಲು ತಿಳ್ಕೋಬೇಕು. ಅದಾದ್ಮೇಲೆ ಮೆಜರ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಅ ಸೊಲ್ಯೂಷನ್. ದೆನ್ ವೆನ್ಸ್ಟನ್ ಬ್ರಿಡ್ಜ್ ಪ್ರಿನ್ಸಿಪಲ್ ನ ಯೂಸ್ ಮಾಡಿ ಕಂಡಕ್ಟಿವಿಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದು ಆಕ್ಚುಲಿ ಫಿಸಿಕ್ಸ್ ಪಾರ್ಟ್ ಇದು. By using resistors will calculate this. Conductivity cell ನೋಡಿ. Conductivity cell ಅಂತಂದ್ರೆ ಏನು? Like this. This is the conductivity cell where this electrolyte is taken, right? Which is used to measurement of resistance of solution. Remember, resistance of solution by Winston Bridge principle. ಅದನ್ನು ಮುಂದೆ ಹೇಳ್ತೀನಿ. ಸೊ ಎರಡು ಎಲೆಕ್ಟ್ರೋಡ್ ತಗೋತೀವಿ. ಪ್ಲಾಟಿನಮ್ ಎಲೆಕ್ಟ್ರೋಡ್ ಇರ್ಬೋದು ಅಥವಾ ಸಿಲ್ವರ್ ಎಲೆಕ್ಟ್ರೋಡ್ ಇರ್ಬೋದು, ಇನರ್ಟ್ ಎಲೆಕ್ಟ್ರೋಡ್ ಒಟ್ನಲ್ಲಿ, and which is connected with the help of wires. So distance between the electrode is taken as L. The area of cross section of the electrode is taken as A, right? Then we know that resistance is equal to rho into L by A. Rho into L by A. Now idana simplify ಮಾಡಿ rho ಅನ್ನು ಈ ಕಡೆ ತಗೊಂಡು ಬಂದ್ರೆ R by rho is equal to L by A, right? But in this case remember rho is equal to 1 by K ಅನ್ನೋದು ಗೊತ್ತಿದೆ ನಮಗೆ, right? So rho is equal to 1 by K. ಯಾಕಂದ್ರೆ K and R and G ಅಂದ್ರೆ conductance and resistance are inversely reciprocal relation. ಅಂದ್ಮೇಲೆ K and rho also reciprocal relation ಆಯ್ತಾ? ಅದಕ್ಕಾಗಿ I can write it as K is equal to 1 by rho. ಅದನ್ನ so rho is already we know that resistivity of the solution ಅಂತ ಕರೆದ್ವಿ. ಸೊ ಅದಕ್ಕೆ ಈಗ ರೋ ಬದಲಿಗೆ ನಾನು 1 by K ಹಾಕಿದ್ರೆ R into K ಅಂತ ಆಯ್ತಾ? K is conductivity. ನೋಡಿ, R into K ಅಂತ ಆಯ್ತಾ ನೋಡಿ, is equal to L by A ಆಯ್ತು. So R ಅಂದ್ರೆ resistance, K ಅಂದ್ರೆ conductivity. When these R and K will consider here as G star. G star ಅಂತಂದ್ರೆ cell constant of the conductivity cell which is equal to R into K. Important. ಅಂದ್ರೆ ಪ್ರತಿಯೊಂದು ಸೆಲ್ಲಿಗೂ ಕೂಡ there will be one constant for the particular electrolyte. So R into K is equal to G star ಅಂತ ತಗೊಂಡ್ವಿ. ಅಂದ್ರೆ cell constant ಅಂತ ತಗೊಂಡ್ವಿ. Cell constant of the conductivity cell. So ಇದನ್ನ ಡಿಫೈನ್ ಮಾಡೋದಾಗೆ ಇದೆ, ಮತ್ತೆ ರೇಷಿಯೋ ಆಫ್ ಲೆಂತ್ ಆಫ್ ದ ಎಲೆಕ್ಟ್ರೋಡ್, ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಹೌದಾ? ಸೊ ಇಟ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ಸ್, ದಟ್ ಲೆಂತ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ತಗೋತೀವಿ. ಇದೇನು ಡೆಫಿನೇಷನ್ ಏನು ಕೇಳೋದಿಲ್ಲ, ಬಟ್ ರಿಮೆಂಬರ್ ದಟ್. ಈಗ ಫಾರ್ ಎನಿ ಗಿವನ್ ಸೆಲ್ ದ ರೇಷಿಯೋ ಆಫ್ ಎಲ್ ಬೈ ಇಸ್ ಅ ಫಿಕ್ಸ್ಡ್ ಕ್ವಾಂಟಿಟಿ. ಇದು ಏನು? ಬೈ ಕನ್ವೀನಿಯಂಟ್, ನಮ್ಮ ಕನ್ವೀನಿಯನ್ಸ್ಗೆ ನಾವು ಫಾರ್ ಅ ಪರ್ಟಿಕ್ಯುಲರ್ ಸೆಲ್ we will take it as constant. ಸೆಲ್ ಚೇಂಜ್ ಮಾಡ್ತಾ ಹೋದ್ರೆ ಈ ಲೆಂತ್ ಚೇಂಜ್ ಆಗ್ತದೆ, ಏರಿಯಾ ಚೇಂಜ್ ಆಗ್ತದೆ, ಆನ್ಸರ್ ಚೇಂಜ್ ಆಗ್ತದೆ. ಬಟ್ ಇಲ್ಲಿ ಮೀನಿಂಗ್ ಏನು? G star is ಅಂದ್ರೆ ಸೆಲ್ ಕಾನ್ಸ್ಟೆಂಟ್ is constant for all. Cell constant is constant for all where we have taken the given cell. Cell same ಇರಬೇಕಷ್ಟೇ. Cell should be same in this case. Then units of cell constant ಏನಾಗಾದ್ರೆ ನೋಡಿ, L by A ಇದೆಯಾ? L ಅಂದ್ರೆ ಮೀಟರ್, A ಅಂದ್ರೆ ಮೀಟರ್ ಸ್ಕ್ವೇರ್ ಏರಿಯಾ, ಮೀಟರ್ ಇಂಟು ಮೀಟರ್ ಸ್ಕ್ವೇರ್, ರೈಟ್? ಮೀಟರ್ ಸ್ಕ್ವೇರ್ ಕೆಳಗಡೆ ಇದೆ, ಎಂ ಕ್ಯಾನ್ಸಲ್ ಆಗಿ ಏನು ಉಳಿತು? ಮೀಟರ್ ಬೈ ಮೀಟರ್ ಸ್ಕ್ವೇರ್ ಅಂದ್ರೆ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎಂ. ಹೌದಾ? ಅಂದ್ರೆ ಪರ್ ಮೀಟರ್ ಇನ್ SI ಯೂನಿಟ್, ಪರ್ ಸೆಂಟಿಮೀಟರ್ ಇನ್ ಸೊ CGS ಸಿಸ್ಟಮ್ ಅಂತ ನಾವು ಕರಿತೀವಿ. ಸೆಂಟಿಮೀಟರ್ ದಿಸ್ ಗ್ರಾಮ್ ಅಂಡ್ ಸೆಕೆಂಡ್ ಸಿಸ್ಟಮ್. ಸೊ CGS ಸಿಸ್ಟಮ್ ಅಲ್ಲಿ ಪರ್ ಸೆಂಟಿಮೀಟರ್, ಮೀಟರ್ SI ಯೂನಿಟ್ ಅಂತ ತಗೋತೀವಿ. ಮೆಜರ್ಮೆಂಟ್ ಆಫ್ ಸೆಲ್ ಕಾನ್ಸ್ಟೆಂಟ್. ಈಗ ನೋಡಿ, ಸೆಲ್ ಕಾನ್ಸ್ಟೆಂಟ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ G star is equal to R into K. ಅಥವಾ ನಿಮಗೆ K ಗೊತ್ತಿತ್ತು, R ಗೊತ್ತಿತ್ತು, G star ಕ್ಯಾಲ್ಕುಲೇಟ್ ಮಾಡಿ. G star ಅಂತೂ ಕಾನ್ಸ್ಟೆಂಟ್ ಇರ್ತದೆ, ಅವಾಗ ನಿಮಗೆ R ಕ್ಯಾಲ್ಕುಲೇಟ್ ಮಾಡ್ತೀರಿ. R ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ K ಸಿಗ್ತದೆ. ಹೀಗೆ ಎನಿ ಒನ್ ಅನ್ನೋನ್
remaining 2 are known. By using this, we can calculate conductivity. Remember that. So to know the value of K, we will have to determine G star first. First to G star calculate ಮಾಡಬೇಕು. Cell constant. Remember in exam, ಇದನ್ನು calculate ಮಾಡೋ ಅವಶ್ಯಕತೆ ಇಲ್ಲ. It will be given. It will be given. Constant ಕೊಡ್ತಾರೆ ಯಾವ ಸೆಲ್ ಅಂತ ಕೊಟ್ಕೊಂಡು, so they will give that G star, they will give that, and then measure the value of R. So R value ನ ಅವರೇ ಕೊಡ್ತಾರೆ. So resistance practically ನಾವು calculation ಕೂಡ ಮಾಡ್ತೀವಿ. ಈಗ ನೋಡಿ, the cell constant is usually determined by measuring resistance of the solution, generally KCl, whose conductivity is already known. ಅಂದ್ರೆ KCl ಗೆ ಒಂದು known conductivity ಅನ್ನು ತಗೋತೀವಿ. It just like standard hydrogen electrode ಅಂತ ನೆನಪಿಟ್ಕೊಳ್ಳಿ. SH ನಮಗೆ ಏನಾದರೂ ಸೆಲ್ ಪೊಟೆನ್ಶಿಯಲ್ ಗೊತ್ತಿತ್ತಂದ್ರೆ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ಗೊತ್ತಿತ್ತಂದ್ರೆ we can calculate all other. ಹೌದಾ? ಅದಕ್ಕೆ ಏನು ಮಾಡಿದ್ವಿ? For SHE, E0 is conveniently taken as 0 electrovolt ಅಂತ ತಗೊಂಡ್ವಿ. ಹೌದಾ? 0.00 ವೋಲ್ಟ್. ಅದೇ ರೀತಿ KCl ಅನ್ನೋ ಸೊಲ್ಯೂಷನ್ ಗೆ ನಾವು ನೋನ್ ತಗೋತೀವಿ. ನೋನ್ ಕಂಡಕ್ಟಿವಿಟಿ ವಿಲ್ ಟೇಕ್, ದೆನ್ ವಿ ಕ್ಯಾಲ್ಕುಲೇಟ್ ದಿಸ್ ಪರ್ಟಿಕ್ಯುಲರ್ ಸೆಲ್ ಕಾನ್ಸ್ಟೆಂಟ್. ಸೊ ಡೆಟರ್ಮಿನೇಷನ್ ಆಫ್ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇದ್ರೂ ಅಷ್ಟೇ, ಇಟ್ ವಿಲ್ ನೆವರ್ ಬಿ ಆಸ್ಕ್ಡ್, ವಿಚ್ ಇಸ್ ನಾಟ್ ಆಸ್ಕ್ಡ್ ಇನ್ ಎನಿ ಟೈಪ್ ಆಫ್ ಎಕ್ಸಾಮ್. ಅದು CET ಇರ್ಬೋದು, NEET ಇರ್ಬೋದು, CET JEE ಎಕ್ಸಾಮ್ ಇರ್ಬೋದು. ಸೊ ರಿಮೆಂಬರ್ ದಟ್. ಇದರಲ್ಲಿ in this case, remember, measurement of resistance or the conductivity of an electrolytic solution, so in which conductivity cell whose constant is already known is taken. Then Winston bridge principle ಅನ್ನು ಯೂಸ್ ಮಾಡಿ we are going to calculate this. So ಈಗ ವಿನ್ಸ್ಟನ್ ಬ್ರಿಡ್ಜ್ ಏನಂತ ನೋಡಿದ್ರೆ, ಸಿ ಇದು ನನಗಿಂತ ನಿಮಗೆ ಗೊತ್ತಿರ್ತದೆ ಜಾಸ್ತಿ. ಹೌದಾ? ಯಾಕಂದ್ರೆ ಫಿಸಿಕ್ಸ್ ಅಲ್ಲಿ ಇದನ್ನ ನೀವು ಸರ್ಕ್ಯೂಟ್ ಹಾಕಿ you are going to do the calculations. So in this particular case, you can say it consists of two resistance R3 and R4. Nodi, R3 and R4, and a variable resistance R1. Variable resistance R1. Then the conductivity cell having known resistance R2 is taken. So then the Winston bridge is fed by an oscillator, AC source. We are going to take the AC source, which is O. Right? So P is the suitable detector. So suitable detector na tagotivi. The bridge is balanced when no current passes through the detector. Bridge ಯಾವಾಗ ಬ್ಯಾಲೆನ್ಸ್ ಇರ್ತದೆ when no current is passed through the detector. Detector through ಏನಾದರೂ current pass ಮಾಡಿದ್ರಿ ಅಂದ್ರೆ it will become imbalanced. So now what we will do under this condition, we are going to calculate it like R1 divided by R2 is equal to R3 divided by R4. Okay. So by doing this, remember, R2 we will calculate. See, ನಾವು ಇಲ್ಲಿ R2 ಅಂತ ತಗೊಂಡಿದ್ವಿ, ಈಗ ನೀವು ಇದನ್ನ R3 ಅಂತ ತಗೋಬಹುದು. ಅದನ್ನೇ ತಗೋಬೇಕಂತ ಏನಿಲ್ಲ. Because here we have taken R2 as unknown resistance. ಹೌದಾ? ನಾವು ಯಾವ ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅದನ್ನ ನಾವು R2 ಅಂತ ತಗೊಂಡಿದ್ವಿ. ಅದಕ್ಕೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ R2 is equal to R4 into R1 divided by R3 ಅಂತ ತಗೊಂಡ್ವಿ. So in this particular case, R2 is the resistance of the electrolytic solution. We'll calculate. So like this, remember, using the value of this resistance, conductivity of the electrolytic solution can be calculated using the formula G star divided by R2. Now already ನೋಡಿದ್ವಿ G star by R ಅಂತ ಹೇಳಿ. So K is equal to G star divided by R2 ಈ ಫಾರ್ಮುಲಾದಲ್ಲಿ ಹಾಕಿ. So we are going to calculate so conductivity of the electrolytic solution. So like this, remember, in this particular case, this we call it as Winston's bridge principle. ಇದು ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. And already you know that in case of the physics, by using this you are going to do the practicals also, you are going to do the different calculations also. But important ಅಂದ್ರೆ ಇದು ನಿಮಗೆ ಸಿಂಪಲ್ ಅಂತ ಅನ್ಸಿದ್ರು ಕೂಡ it will never be not be asked in exam. Not be asked in any exam. ನಾನಂತೂ ಎಲ್ಲೂ ಕೂಡ ವಿನ್ಸ್ಟನ್ ಬ್ರಿಡ್ಜ್ ಬಗ್ಗೆ ಕೇಳೇ ಇಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಇಟ್ ಇಸ್ ನಾಟ್ ಆಸ್ಕ್ಡ್ ಟಿಲ್ ನೌ. ಯಾಕಂದ್ರೆ ಇದನ್ನೆಲ್ಲೂ ಕೂಡ ನಮಗೆ 3 ಮಾರ್ಕ್ಸ್ ಆಗಲಿ ಅಥವಾ 2 ಮಾರ್ಕ್ಸ್ ಆಗಲಿ ಸೆಟ್ ಆಗುದಿಲ್ಲ. ಯಾಕಂದ್ರೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಿಂದ ಬರೀಬೇಕಂದ್ರೆ ದೇ ಹ್ಯಾವ್ ಟು ಎಕ್ಸ್ಪ್ಲೇನ್ ಫ್ರಮ್ ಹಿಯರ್. ಸೊ ಡೈಗ್ರಾಮ್ ಹಾಕಿ ಇವನ್ನೆಲ್ಲ ಎಕ್ಸ್ಪ್ಲೇಷನ್ ಮಾಡಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋ ತನಕ ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೋರ್ ದ್ಯಾನ್ 4 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಕ್ವಶನ್ ಆಗ್ಬಿಡ್ತದೆ. ಸೊ ಜನರಲಿ ದಟ್ ವಿಲ್ ನಾಟ್ ಫಿಟ್ ಇನ್ ಟು ಅವರ್ ಬ್ಲೂ ಪ್ರಿಂಟ್. ಅದು ಅಲ್ಲದೆ ಇದನ್ನ ಆಟೋಮೆಟಿಕಲಿ ನೀವು ಫಿಸಿಕ್ಸ್ ಅಲ್ಲಿ ಕಲ್ತಿರ್ತೀವಿ ಅಂತ ಹೇಳಿ ದೇ ಮೇ ಲೀವ್ ದಟ್ ಅಷ್ಟೇ. ಲೈಕ್ ದಿಸ್ ವಿ ಕ್ಯಾಲ್ಕುಲೇಟ್ K conductivity which is equal to G star divided by R2. Then molar conductivity. Molar conductivity ಅಂತಂದ್ರೆ remember, conductivity is different, molar conductivity is different. Conductivity or specific conductance ಅಂತ ಕರಿತೀವಿ ನಾವು ಅದನ್ನ. That is nothing but which is due to the ions present in this square meter area. The square meter area ಅಥವಾ square centimeter area. Molar conductivity ಅಂತಂದ್ರೆ will indicate by lambda m ಅಂತ ಹೇಳಿ. It is the conductance due to ions present or produced in a solution which contains 1 mole of electrolyte.
ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ ಈಸ್ ದ ಕಂಡಕ್ಟನ್ಸ್ ಆಫ್ 1 mole of electrolyte, we call it as molar conductivity ನೋಡಿ. So for example, if you take volume of that particular solution as V meter cube, volume of 1 mole of electrolyte ಅಂತ ಏನು ನಾವು ತಗೋತೀವಿ ಅಂದ್ರೆ 1 ಲೀಟರ್ ಸೊಲ್ಯೂಷನ್ ನಲ್ಲಿ ನೀವು 1 mole of electrolyte ಅನ್ನು ಆಡ್ ಮಾಡಿ, 1 mole of electrolyte ಅನ್ನು ಆಡ್ ಮಾಡಿ. Then remember lambda m can be given it as K into V. K into V. So K is nothing but conductance. Remember, conductance into volume of the solution is given as lambda m. This is the formula. Remember that. So in this particular case, conductance into volume of the solution is given as lambda m, where K is conductivity. Conductivity in Siemens per meter. Conductance of 1 meter cube of the electrolyte is nothing but conductance of 1 meter cube of the electrolyte is given as K. Into volume ಮಾಡಿದಾಗ ನಿಮಗೆ lambda m ಬರ್ತದೆ. ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ C is concentration in mole per meter cube. ಓಕೆ, ಸೊ ಇಲ್ಲಿ ನೋಡಬಹುದು ನೀವು K into V ತಗೊಂಡ್ವಿ. ವಾಲ್ಯೂಮ್ ಅಂತಂದ್ರೆ ಏನು? ಐ ಕ್ಯಾನ್ ರೈಟ್ ಇಟ್ ಆಸ್ 1 by concentration. ಯಾಕಂದ್ರೆ ಆಲ್ವೇಸ್ ಆಸ್ ವಾಲ್ಯೂಮ್ ಇನ್ಕ್ರೀಸಸ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್ ಹೌದಾ? ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಆಸ್ ವಾಲ್ಯೂಮ್ ಇನ್ಕ್ರೀಸಸ್ ಕಾನ್ಸಂಟ್ರೇಷನ್ ಇಸ್ ಗೋಯಿಂಗ್ ಟು ಡಿಕ್ರೀಸ್. ಅದಕ್ಕಾಗಿ K ಡಿವೈಡ್ ಬೈ C ಅಂತ ತಗೊಂಡ್ವಿ. ಇದು ಜನರಲ್ ಫಾರ್ಮುಲಾ, ಗೊತ್ತಿರಲಿ, ಜನರಲ್ ಫಾರ್ಮುಲಾ. ಇದನ್ನು ನಾವು ಡೈರೆಕ್ಟ್ ಆಗಿ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ದ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಯೂಸ್ ಮಾಡೋದು ಯಾವ್ದಂತ ತೋರಿಸ್ತೀನಿ. ಈಗ ನೋಡಿ, ನಂಬರ್ ಆಫ್ ಮೋಲ್ಸ್ ಏನಾದ್ರು ನಾವು C ಮೋಲ್ಸ್ ಅಂತ ತಗೊಂಡ್ರೆ ವಾಲ್ಯೂಮ್ ಇಸ್ 1 ಮೀಟರ್ ಕ್ಯೂಬ್ ಹೌದಾ? ಸೊ ಅದನ್ನ ನಾನು 1 ಮೋಲಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ವಾಲ್ಯೂಮ್ ಆಫ್ 1 ಮೋಲ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 1 by C. ಅದಕ್ಕೆ ನಾನು ಹೇಳಿದ್ದು ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಅನ್ನೋದು ಗೊತ್ತಿರಲಿ. ಕಾನ್ಸಂಟ್ರೇಷನ್ ವಿಲ್ ಬಿ ಇನ್ ಮೊಲಾರಿಟಿ, ಅಂದ್ರೆ mole per liter. Remember that. So unit of lambda m here we can give it as Siemens meter square per mole. Adre meter square direct alla igno ತೋರಿಸ್ತೀನಿ ನೋಡಿ. ಇದು ಬಹಳ ಇಂಪಾರ್ಟೆಂಟ್. Formula to calculate lambda m. Remember, very important. What is the concentration? C. Unit ಏನು? mole per liter. ಯಾಕಂದ್ರೆ molarity. Molarity. K is in Siemens per centimeter. ನಮಗೆ ಎರಡು ಪಾಸಿಬಿಲಿಟಿ. ಒಂದು Siemens per centimeter, Siemens per meter. ಸೈಮನ್ ಪರ್ ಸೆಂಟಿಮೀಟರ್ ಇದ್ರೆ ಏನಾಗ್ತದ ನೋಡಿ. ಇದು ಡೆರಿವೇಶನ್ ಏನಿಲ್ಲ, ಡೈರೆಕ್ಟ್ ನೆನ್ಪಿಟ್ಕೊಳ್ಳಿ. ಬಟ್ ಡೈರೆಕ್ಟ್ ನೆನ್ಪಿಟ್ಕೊಳ್ಬೇಕಾದ್ರೆ ಇದು ಗೊತ್ತಿರ್ಬೇಕಲ್ಲ. ಕೆ ಅಂದ್ರೆ ನಾನು ಸೈಮನ್ ಪರ್ ಸೆಂಟಿಮೀಟರ್ ಅಂತ ತಗೋತೀನಿ, ಸಿ ಅಂದ್ರೆ ಮೋಲ್ ಪರ್ ಲೀಟರ್ ಅಂತ ತಗೋತೀನಿ. ಓಕೆ, 1 ಲೀಟರ್ ಅಂತಂದ್ರೆ ಎಷ್ಟು CM ಕ್ಯೂಬ್? ಯಾಕಂದ್ರೆ ಇಲ್ಲಿ CM ಇರೋದಕ್ಕೆ ನಾನು CM ಕ್ಯೂಬ್ ತಗೋತೀನಿ. 1 ಲೀಟರ್ ಅಂದ್ರೆ 1000 CM ಕ್ಯೂಬ್ ನಮಗೆ ಗೊತ್ತಿದೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. ಪರ್ ಲೀಟರ್ ಅಂತಂದ್ರೆ ಮೋಲ್ ಬೈ ಲೀಟರ್ ಓದಲು, ಅಂದ್ರೆ ನಾ ಏನ್ ಬರೀತೀನಿ, ಲೀಟರ್ ಬದಲಿಗೆ ಮೋಲ್ ಬೈ 1000 CM ಕ್ಯೂಬ್ ಅಂತ ಬರೀತೀನಿ ನೋಡಿ. ಕರೆಕ್ಟಾ? So now 1000 denominator of denominator goes to numerator ನೋಡಿ. K into 1000 divided by C ಬಂತು. Siemens per centimeter meter centimeter cube ಬಂತು. ಯಾಕಂದ್ರೆ ಇದು ನಾವು ಮೇಲೆ ತಗೊಂಡಿದ್ವಿ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನ್ ಬಂತು ನಿಮಗೆ? lambda m is equal to K into 1000 divided by C. ನೀವು ಡೈರೆಕ್ಟ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳೋಕೆ ಹೋದ್ರಿ ಕನ್ಫ್ಯೂಸ್ ಆಗ್ತದೆ, ಬೈ ಹಾರ್ಟ್ ಮಾಡಬೇಕಾಗ್ತದೆ. ಅರ್ಥ ಮಾಡ್ಕೊಳ್ಳಿ. K ಅಂದ್ರೆ Siemens per centimeter ಅಂತ ತಗೊಂಡ್ವಿ. C is mole per liter. Then mole per liter ಏನಿದೆ ಅದನ್ನ CM cube ಕನ್ವರ್ಟ್ ಮಾಡಿದ್ವಿ. So you are going to get 1000 CM cube. Denominator of denominator take it to the numerator. ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಗಿ ಸೆಂಟಿಮೀಟರ್ ಸ್ಕ್ವೇರ್ ಉಳಿತು. ಮೋಲ್ ಕೆಳಗಡೆ ಇದೆ, ಪರ್ ಮೋಲ್ ತಗೊಂಡ್ವಿ. ಅಂದ್ರೆ ಲ್ಯಾಂಬ್ಡಾ ಎಂ ಯೂನಿಟ್ Siemens ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಇತ್ತಂದ್ರೆ K into 1000 ಡಿವೈಡ್ ಬೈ C ಅಂತ ಬರೀಬೇಕು. ಅಂದ್ರೆ ಇಫ್ ಯು ಟೇಕ್ ಕಂಡಕ್ಟಿವಿಟಿ ಇನ್ K per centimeter ಅಂದ್ರೆ Siemens per centimeter, then the unit, then the formula for this is like this, K into 1000 by C. ಅದೇ ಏನಾದ್ರೂ Siemens per meter ಅಂತ ತಗೊಂಡ್ರೆ ನೋಡಿ, Siemens per meter ಅಂತ ತಗೊಂಡ್ರೆ C ಮೋಲ್ ಪರ್ ಲೀಟರ್. ಈಗ 1 ಲೀಟರ್ ಅಂತಂದ್ರೆ ಏನು? 10 to the power -3 ಮೀಟರ್ ಕ್ಯೂಬ್ ಗೊತ್ತಿರಲಿ. ಅದು ಹೇಗೆ ಬಂತು ನೋಡಿ ತೋರಿಸ್ತೀನಿ. 1 ಲೀಟರ್ ಅಂದ್ರೆ 1000 CM ಕ್ಯೂಬ್ ಅಂತ ಒಪ್ಕೋತೀರಿ. 1000 ಅಂದ್ರೆ 10 to the power 3 ಅಂತ ಬರೀತೀನಿ. ಸೆಂಟಿಮೀಟರ್ ಅಂತಂದ್ರೆ 1 ಸೆಂಟಿಮೀಟರ್ ಅಂದ್ರೆ ಎಷ್ಟು? 10 to the power -2 ಮೀಟರ್ ಹೌದಾ? 10 to the power -2 ಮೀಟರ್ ಕ್ಯೂಬ್ ಬರೀತೀನಿ. ಸೆಂಟಿಮೀಟರ್ ಕ್ಯೂಬ್ ಇದೆ. ಈಗ ಇದು 10 to the power 3 into 10 to the power -6 ಮೀಟರ್ ಕ್ಯೂಬ್ ಅಂತ ಆಯ್ತು. is equal 10 to the power -3 ಮೀಟರ್ ಕ್ಯೂಬ್ ಅಂತಿಲ್ಲೋ ಹಾಗೆ. ಈಗ ಅದು ಸಬ್ಸ್ಟಿಟ್ಯೂಟ್ ಮಾಡಿ. K Siemens per meter divided by C into mole 10 to the power -3 meter cube. ಈಗ 10 to the power -3 ನ ಇಲ್ಲೇ ನ್ಯೂಮರೇಟರ್ ತಗೊಂಡು ಹೋಗ್ರಿ, ಮೇಲಲ್ಲ. ಸೊ ಲೆಫ್ಟ್ ಔಟ್ ಏನು? K into ಸೆಂಟಿಮೀಟರ್ ಪರ್ Siemens per meter ಮೀಟರ್ ಕ್ಯೂಬ್ ಇಲ್ಲಿ ತಗೊಂಡು ಹೋಗ್ತೀನಿ. ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ C into 1000 ಮೋಲ್. ಈಗ ನೋಡಿ, ಪರ್ ಮೀಟರ್ ಮೀಟರ್ ಕ್ಯೂಬ್ ಹೋಗಿ ಮೀಟರ್ ಸ್ಕ್ವೇರ್ ಉಳಿತು ಹೌದಾ? ಯೂನಿಟ್ ನೋಡಿ, K divided by C into 1000 Siemens meter square per mole. Very important. Very important for solving problems. Remember, K divided by C into 1000. So Siemens meter square per mole.
ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ಸೊ ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್. ಇದು ಫಾರ್ಮುಲಾ. ಈ ಫಾರ್ಮುಲಾ ಮೇಲೆ ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಮತ್ತೆ ಜಿ ಸ್ಟಾರ್ ಅನ್ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.